ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕಥೆಯ 25ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 26 ಶುರು ಮಾಡೋಣ. ಮನೆಗೆ ಬಂದ ಪ್ರಭಾಕರ್ಗೆ ತುಂಬಾ ಬೇಜಾರಾಗಿತ್ತು. ಮಗಳು ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದರೆ ಎಲ್ಲ ಒಳ್ಳೆಯದೇ ಆಗುತ್ತಿತ್ತು ಎಂದು. ವತ್ಸಲ ಅವರು ಮನೆಗೆ ಬರುತ್ತಿದ್ದ ಹಾಗೆ ಸ್ನೇಹಾನ ಬೈಯೋದಕ್ಕೆ ಶುರು ಮಾಡಿದರು. ಅಲ್ವೇ, ಏನೇ ಬಂದಿರೋದು ನಿನಗೆ? ದೊಡ್ಡ ರೋಗ. ಅಷ್ಟು ಚೆನ್ನಾಗಿರೋ ಹುಡುಗನ ಮದುವೆ ಆಗಲ್ಲ ಅಂತ ಹೇಳಿ ಬಂದಿಯಲ್ಲ. ನಿನಗೆ ತಲೆಯಲ್ಲಿ ಚೂರು ಬುದ್ಧಿ ಇದೆಯಾ? ಅಲ್ಲ, ಚಲಪತಿ ಸರ್ ಅವರೇ ಖುದ್ದಾಗಿ ನಮ್ಮ ನೀಲನ್ನ ಮದುವೆ ಆಗ್ತೀಯಾ ಅಂತ ಕೇಳಿದರು. ಅಲ್ಲ, ಅಷ್ಟು ದೊಡ್ಡ ಶ್ರೀಮಂತರು, ಅವರಾಗಿ ಅವರು ನಮ್ಮ ಸಂಬಂಧ ಬೆಳೆಸೋದಕ್ಕೆ ಮುಂದೆ ಬಂದಿದ್ದರು. ನೀನು ಬೇಡ ಅಂದು ತಪ್ಪು ಮಾಡಿಬಿಟ್ಟೆ ಸ್ನೇಹ, ದೊಡ್ಡ ತಪ್ಪು ಮಾಡಿಬಿಟ್ಟೆ. ಮನೆ ತನಕ ಬಂದ ಅದೃಷ್ಟನ ಕಾಲಲ್ಲಿ ಒದ್ಬಿಟ್ಟೆ ಎಂದರು ಬೇಸರ ಮತ್ತು ಅಸಮಾಧಾನದಲ್ಲಿ. ಮಾಮ್ ಪ್ಲೀಸ್, ಏನೇನೋ ಮಾತಾಡಬೇಡಿ. ಅವರ ಡ್ಯಾಡ್ ಕೇಳಿದಾಗಲೇ ಹೇಳಿದ್ದೀನಿ, ನನಗೆ ನೀಲ್ ಇಷ್ಟ ಇಲ್ಲ ಅಂತ. ಹಾಗಿದ್ಮೇಲೂ ನೀನು ಯಾಕೆ ಮಾಮ್ ಈ ರೀತಿ ಹೇಳ್ತಿದ್ಯಾ ಎಂದರೆ, ಲೇ ಸ್ನೇಹ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅನ್ನೋ ಹಾಗಾಗತ್ತೆ ಕಣೆ. ಒಬ್ಬನೇ ಮೊಮ್ಮಗ, ಇಡೀ ಆಸ್ತಿಗೆಲ್ಲ ಒಬ್ಬನೇ ವಾರಸ್ದಾರ, ಕೈಗೆ ಕಾಲಿಗೆ ಆಳು, ಕೂತುಂಡ್ರು ಕರಗದೆ ಇರೋಷ್ಟು ಐಶ್ವರ್ಯ. ಆ ಭಾರದ್ವಾಜ್ ಮ್ಯಾನ್ಷನ್ಗೆ ನೀನೇ ರಾಣಿ. ನೀಲ್ ಕೂಡ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ. ಅವನಿಗೆ ಕುಡಿಯೋದು, ಸಿಗರೇಟ್ ಸೇದೋದು, ಕಾರ್ಡ್ಸ್ ಆಡೋದು, ಹುಡುಗಿಯರ ಶೋಕಿ ಇದು ಯಾವುದೂ ಇಲ್ಲ. ಅಷ್ಟು ಒಳ್ಳೆ ಹುಡುಗನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತೀಯಲ್ಲ, ಏನು ಹೇಳೋದು ನಿನಗೆ ಎಂದು ಹಣೆ ಚಚ್ಚಿಕೊಂಡರು. ಮಾಮ್, ನೀವು ಹೇಳಿದ್ದೆಲ್ಲ ಸತ್ಯ, ಅದನ್ನು ನಾನು ಕೂಡ ಒಪ್ಕೊಳ್ತೀನಿ. ಹಾಗಂತ ನಾನು ಅವನನ್ನು ಮದುವೆ ಆಗಬೇಕಾ ಎಂದರೆ, ಅಲ್ವೇ, ಅವನಿಗೇನು ಕಮ್ಮಿಯಾಗಿದೆ ಅಂತ ಹೀಗೆ ಹೇಳ್ತಿದ್ಯಾ ಎಂದು ಕೇಳಲು, ಮಾಮ್, ಅವನಿಗೇನು ಕಮ್ಮಿಯಾಗಿಲ್ಲ, ಎಲ್ಲ ಜಾಸ್ತಿನೇ ಇದೆ. ಆದರೆ ಮದುವೆ ಆಗೋದಕ್ಕೆ ಇದಿಷ್ಟಿದ್ರೆ ಸಾಕಾ? ಪ್ರೀತಿ ಬೇಡವಾ ಎಂದು ಕೇಳಿದರೆ, ಅಲ್ವೇ, ಎಲ್ಲರೂ ಪ್ರೀತಿಸಿನೇ ಮದುವೆ ಆಗಿದ್ದಾರೇನೆ, ಮದುವೆ ಆದಮೇಲೂ ಪ್ರೀತಿ ಆಗತ್ತೆ ಕಣೆ ಎಂದಾಗ, ನನಗೆ ಮದುವೆ ಆದಮೇಲೆ ಆಗೋ ಪ್ರೀತಿ ಬೇಡ. ಆಗ ತಾಳಿ ಕಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಹೊಂದಾಣಿಕೆ ಹೆಸರಲ್ಲಿ ಪ್ರೀತಿ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡು ಜೀವನ ಮಾಡೋದು ನನಗಿಷ್ಟ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿ ಮನಸ್ಸಿಗೆ ಹಿಡಿಸ್ಬೇಕು ಎಂದಾಗ, ರೀ ನೀವೇನ್ರಿ ನೋಡ್ತಾ ನಿಂತಿದ್ದೀರಾ, ಅವಳಿಗೆ ಸ್ವಲ್ಪ ಬುದ್ಧಿ ಹೇಳಬಾರ್ದಾ ಎಂದರೆ, ವತ್ಸಲ ಅವಳೇನು ಚಿಕ್ಕ ಹುಡುಗಿ ಎಲ್ಲ ಹೇಳೋದಕ್ಕೆ. ನಾನು ಕೇಳಿದಾಗಲೇ ಇದೇ ಉತ್ತರನೇ ಬಂದಿತ್ತು ಅವಳಿಂದ ಅಂತ ನಿನಗೂ ಚೆನ್ನಾಗಿ ಗೊತ್ತು. ಅಂದಮೇಲೆ ಈ ವಿಷಯದಲ್ಲಿ ಅವಳಿಗೆ ಬಲವಂತ ಮಾಡೋದು ಬೇಡ. ಅವಳಿಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ಮಾಡಲಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಎಂದಾಗ, ರೀ ನೀವು ಅವಳ ಪರ ಮಾತಾಡ್ತಾ ಇದ್ದೀರಲ್ಲ, ತಾಯಿ ತಂದೆ ಆದ ನಾವು ಅವಳಿಗೆ ಒಳ್ಳೆ ಸಂಗಾತಿನ ಆಯ್ಕೆ ಮಾಡೋದು ತಪ್ಪ ಎಂದು ಕೇಳಿದರೆ, ನೀನು ಹೇಳಿದ ತಪ್ಪು ಅಂತ ಹೇಳ್ತಿಲ್ಲ ವತ್ಸಲ. ಆದರೆ ಮದುವೆಯಾಗಿ ಸಂಸಾರ ಮಾಡಬೇಕಾಗಿರೋದು ಅವಳು ಬಾಳ ಸಂಗಾತಿ ಆಯ್ಕೆ ಕೂಡ ಅವಳದ್ದೇ ಆಗಿರುತ್ತೆ. ಅದಕ್ಕೆ ನೀನು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳದೆ ಆರಾಮಾಗಿರು ಎಂದು ಆಚೆ ಹೋದರು. ವತ್ಸಲ ನಿಟ್ಟುಸಿರು ಬಿಟ್ಟು, ಇವಳಿಗೆ ಏನು ಹೇಳಿದ್ರು ಪ್ರಯೋಜನ ಇಲ್ಲ ಎಂದು, ಆಯ್ತು ಕಣೆ, ನಿಮ್ಮ ಡ್ಯಾಡ್ ಹೇಳಿದ ಹಾಗೆ ನಿನ್ನ ಜೀವನ ನಿನ್ನಿಷ್ಟ, ಇನ್ಯಾವತ್ತೂ ನಿನ್ನ ಮದುವೆ ವಿಷಯದಲ್ಲಿ ಮೂಗು ತೂರಿಸಲ್ಲ, ನಿನಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊ ಎಂದು ಕೋಪದಲ್ಲಿ ಹೇಳಿ ಬ್ಯಾಗ್ ಹಿಡಿದು ರೂಮಿಗೆ ಹೋದರು. ಛೇ, ಈ ಮಾಮ್ಗೆ ತಾವು ಹೇಳಿದ್ದೇ ನಡಿಬೇಕು ಅನ್ನೋ ಹಠ. ಅಲ್ಲ, ನಾನು ಚಿಕ್ಕ ಹುಡುಗಿನ, ನನ್ನ ಜೀವನದ ಸಂಗಾತಿನ ಆಯ್ಕೆ ಮಾಡ್ಕೊಳ್ಳೋದು ನನ್ನ ಹಕ್ಕಲ್ವಾ? ಅವನ ಜೊತೆ ಬಾಳ್ವೆ ಮಾಡಬೇಕಾದವಳು ನಾನು. ಹಾಗಿದ್ಮೇಲೆ ಆಯ್ಕೆಯ ಸ್ವಾತಂತ್ರ್ಯ ನನ್ನದೇ ಅಲ್ವಾ? ಇದು ಯಾಕೆ ಮಾಮ್ಗೆ ಅರ್ಥ ಆಗ್ತಿಲ್ಲ ಎಂದು ಬೇಸರದಿಂದ ತಾನು ರೂಮಿಗೆ ಹೋದಳು. ನಮ್ರತಾ ಊಟಿಯಿಂದ ಮಗಳನ್ನು ನೋಡಿಕೊಂಡು ಮನೆಗೆ ಬರುತ್ತಿದ್ದ ಹಾಗೆ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಬೆಡ್ ಮೇಲೆ ಬೋರಲಾಗಿ ಬಿದ್ದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಯಾಕೆ ದೇವ್ರೆ ನನಗೆ ಹೀಗೆ ಶಿಕ್ಷೆ ಕೊಡ್ತಿದ್ಯಾ? ನಾನು ಏನು ಅನ್ಯಾಯ ಮಾಡಿದೆ ಅಂತ ನನಗೆ ಈ ರೀತಿ ನೋವು ಕೊಡ್ತಿದ್ಯಾ? ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಶಂಕರ್ನ ನನ್ನಿಂದ ಕಿತ್ಕೊಂಡೆ. ಈಗ ನನ್ನ ಮಗಳನ್ನು ನನ್ನಿಂದ ದೂರ ಮಾಡಿದ್ಯಾ? ಯಾಕೆ ಹೀಗೆ? ಅದು ನನ್ನ ಜೊತೆನೇ ಯಾಕೆ ಹೀಗೆ ಆಯಿತು? ನಾನು ಜೀವಂತವಾಗಿದ್ದರೂ ನನ್ನ ಮಗಳಿಗೆ ನಾನೇ ನಿನ್ನಮ್ಮ ಅಂತ ಹೇಳೋದಕ್ಕಾಗ್ತಿಲ್ಲ. ಅವಳ ಹತ್ರ ಹೋಗಿ ಮುಟ್ಟಿ ಮುದ್ದಾಡೋದಕ್ಕಾಗ್ತಿಲ್ಲ. ಕತೆ ಹೇಳ್ತಾ ತುತ್ತಿಡೋದಕ್ಕಾಗ್ತಿಲ್ಲ ಎಂದು ದುಃಖಿಸುತ್ತಿದ್ದಳು. ನನಗೆ ಈ ಮದುವೆ ಇಷ್ಟ ಇಲ್ಲ ಅಂದರೂ ನನ್ನ ಆತ್ಮಸಾಕ್ಷಿ ಕೊಂದ್ಕೊಂಡು ಮದುವೆಗೆ ಒಪ್ಪಿಗೆ ಕೊಡೋ ಹಾಗಾಯಿತು. ಭಗವಂತ, ನಿನಗೆ ಕೈ ಮುಗಿದು ಬೇಡ್ಕೊಳ್ತೀನಿ, ಹೇಗಾದರೂ ಮಾಡಿ ಈ ಮದುವೆನ ತಪ್ಪಿಸು. ಮನಸ್ಸು ದೇಹ ಈಗಾಗಲೇ ಶಂಕರ್ನಿಗೆ ಕೊಟ್ಟಾಗಿದೆ. ನನ್ನ ಗಂಡನ ಸ್ಥಾನ ಏನಿದ್ರು ಶಂಕರ್ಗೆ ಮಾತ್ರ ಹೊರತು ಬೇರೆ ಯಾರಿಗೂ ನಾನು ಕೊಡಲ್ಲ ಎಂದು ಕಣ್ಣೀರು ಮಿಡಿಯುತ್ತಿದ್ದಳು. ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದ ಸುಶಾಂತ್ ಮತ್ತು ಸ್ಮಿತಾನ ರೆಸ್ಟ್ ಮಾಡಲು ಕಳುಹಿಸಿ ನಿರ್ಮಲಾ ಮತ್ತು ಮನೆಯ ಕೆಲಸದಾಳು ಸೇರಿ ರಾತ್ರಿ ಅಡುಗೆ ಮಾಡಿ ಮುಗಿಸಿದರು. ಅಂದೇ ಅವರಿಬ್ಬರ ನಿಶ್ಚಯಿಕ ಶಾಸ್ತ್ರಕ್ಕೆ ಎಲ್ಲ ತಯಾರಿಯನ್ನು ಮಾಡಿದ್ದರು. ರಾತ್ರಿ ಇಬ್ಬರಿಗೂ ಒಂದೇ ತಟ್ಟೆಯಲ್ಲಿ ಊಟಕ್ಕೆ ಬಡಿಸಿದರು. ಊಟವಾದ ಮೇಲೆ ಇಬ್ಬರನ್ನು ಕೂಡಿಸಿ ಆರತಿ ಮಾಡಿದರು. ನಂತರ ಸುಶಾಂತ್ಗೆ ಕೋಣೆಗೆ ಹೋಗಲು ಹೇಳಿ ಸ್ಮಿತಾ ಕೈಯಲ್ಲಿ ಹಾಲಿನ ಲೋಟವನ್ನು ಕೊಟ್ಟು ಕೋಣೆಗೆ ಕಳುಹಿಸಿದರು. ಸುಶಾಂತ್ ಅದಾಗಲೇ ರೂಮಲ್ಲಿದ್ದ ಸೋಫಾ ಮೇಲೆ ಮಲಗಿದ್ದ. ಸ್ಮಿತಾ ಏನೇನೋ ಆಸೆ ಇಟ್ಟುಕೊಂಡು ಹಾಲಿನ ಲೋಟ ಹಿಡಿದು ರೂಮಿಗೆ ಬಂದಾಗ ಶಾಕ್ ಆಗಿತ್ತು. ಸುಶಾಂತ್ ಸೋಫಾ ಮೇಲೆ ಮಲಗಿದ್ದು ನೋಡಿ ಹಾಲಿನ ಲೋಟವನ್ನು ಅಲ್ಲೇ ಟೇಬಲ್ ಮೇಲಿಟ್ಟು ಸುಶಾಂತ್ನ ಎಬ್ಬಿಸಲು ಹೋದಳು. ಸುಶಾಂತ್, ಯಾಕಿಲ್ಲಿ ಮಲಗಿದ್ದೀರಾ? ಬೆಡ್ ಮೇಲೆ ಮಲಗೋದು ಬಿಟ್ಟು ಎಂದಾಗ
ಸುಶಾಂತ್ ಅವಳ ಕೈ ಕೊಡವಿ ನಾನಿಲ್ಲೇ ಮಲಗ್ತೀನಿ ಎಂದು ಎದ್ದು 2 ಹೆಜ್ಜೆ ಮುಂದೆ ಹೊರಟವನ ಹಿಂದೆ ಹೋದ ಸ್ಮಿತಾ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಇವತ್ತು ನಮ್ಮ ಫಸ್ಟ್ ನೈಟ್, ಅದಕ್ಕೆ ಅಂತಾನೆ ಈ ಬೆಡ್ನ ಹೂವಿನಿಂದ ಅಲಂಕಾರ ಮಾಡಿರೋದು. ನಾವಿಬ್ಬರು ಒಟ್ಟಿಗೆ ಮಲಗಲಿ ಅಂತ. ಹಾಗಿದ್ಮೇಲೆ ನೀವಲ್ಲಿ ನಾನಿಲ್ಲಿ ಹೇಗೆ ಮಲಗೋದಕ್ಕಾಗತ್ತೆ ಎಂದು ಕೇಳಲು, ಸ್ಮಿತಾ ಪ್ಲೀಸ್, ನನಗೆ ನಿನ್ನನ್ನು ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಹಾಗೇ ಇದಕ್ಕೆಲ್ಲ ನಾನು ಈಗಲೇ ತಯಾರಿಲ್ಲ ಎಂದು ಅವಳ ಕೈ ಬಿಡಿಸಿಕೊಂಡು ದೂರ ಹೋಗಿ ನಿಂತ. ಸುಶಾಂತ್, ಏನು ಹೇಳ್ತಿದ್ದೀರಾ? ಅಲ್ಲ, ನಮ್ಮ ಮದುವೆ ಆಗಿದೆ, ಈಗ ನಾವಿಬ್ಬರು ಗಂಡ ಹೆಂಡತಿ ಅಂದಮೇಲೆ ಒಪ್ಕೊಳ್ಳೋದಕ್ಕೆ ಟೈಮ್ ಯಾಕೆ ಬೇಕು ಎಂದಳು ಬೇಸರದಲ್ಲಿ. ಪ್ಲೀಸ್, ಈಗ ನನ್ನೇನು ಕೇಳಬೇಡ, ನನಗೆ ತುಂಬ ನಿದ್ದೆ ಬರ್ತಿದೆ, ನಾನು ಮಲಗ್ತೀನಿ, ಗುಡ್ ನೈಟ್ ಎಂದು ಸೋಫಾದ ಮೇಲೆ ಮಲಗೋದಕ್ಕೆ ಹೋದ. ತಕ್ಷಣ ಸ್ಮಿತಾ ಸುಶಾಂತ್ ಕೈ ಹಿಡಿದು ಅವನ ಸಮೀಪ ಹೋಗಿ, ಸುಶಾಂತ್, ಯಾಕೆ ನನ್ನ ದೂರ ಇಡೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ? ನಾನು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹತ್ತಿರ ಆಗಬೇಕಲ್ವಾ ಎಂದು ಅವನ ಮುಖದ ಹತ್ತಿರ ತನ್ನ ಮುಖವನ್ನು ತಂದು ಇನ್ನೇನು ಅವನ ತುಟಿಗೆ ಮುತ್ತಿಡಬೇಕು. ಸುಶಾಂತ್ ಅವಳನ್ನು ದೂರ ತಳ್ಳಿದ್ದ. ಸುಶಾಂತ್ ಎಂದು ಕಿರುಚಿದಳು ಕೋಪದಲ್ಲಿ. ಮತ್ತೆ ಮರುಕ್ಷಣ ತಾಳ್ಮೆ ತಂದುಕೊಂಡು, ಹೀಗೆ ದೂರ ದೂರ ಮಲಗಿದ್ರೆ ಏನು ಚೆಂದ ಇರುತ್ತೆ ಹೇಳಿ, ಅದಕ್ಕೆ ಇಬ್ಬರು ಬೆಡ್ ಮೇಲೆ ಮಲಗೋಣ ಎಂದಳು. ಮತ್ತೆ ಸುಶಾಂತ್ ಸಮೀಪ ಸರಿದು ಅವನ ಕೈ ಹಿಡಿದು, ಸ್ಮಿತಾ, ನಿನಗೊಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ, ನನಗೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ ಎಂದು ಒರಟಾಗಿ ಹೇಳಿ ಹೋಗಿ ಸೋಫಾದ ಮೇಲೆ ಮಲಗಿದ. ಸ್ಮಿತಾಗೆ ತುಂಬಾ ಬೇಜಾರಾಯಿತು. ಕಣ್ಣಿಂದ ಕಂಬನಿ ಜಾರಿತು. ಎಷ್ಟೋ ಆಸೆ ಕನಸು ಕಟ್ಟಿಕೊಂಡಿದ್ದಳು ಇವತ್ತಿನ ರಾತ್ರಿಯ ಬಗ್ಗೆ. ಆದರೆ ಎಲ್ಲ ನಿರಾಸೆಯಾಯಿತು. ಅಳುತ್ತಾ ಸುಮ್ಮನೆ ಹೋಗಿ ಬೆಡ್ ಮೇಲೆ ಮಲಗಿದಳು. ಮರುದಿನ ಬೆಳಗ್ಗೆ ಚಲಪತಿಯವರು ಸೂರಪ್ಪನಿಗೆ ಕಾಲ್ ಮಾಡಿದರು. ಹಲೋ, ಹೇಳಿ ರಾಯ್ರೆ, ಶಾಸ್ತ್ರಿಗಳಿಗೆ ಜಾತಕ ತೋರಿಸಿದ್ರಾ? ಜಾತಕ ಹೊಂದಾಣಿಕೆ ಆಗತ್ತೆ ಅಂದ್ರಾ? ಮದುವೆ ಡೇಟ್ ಫಿಕ್ಸ್ ಮಾಡಿಸಿದ್ರಾ ಎಂದು ಒಂದೇ ಸಮನೆ ಚಲಪತಿಯವರಿಗೂ ಮಾತನಾಡೋದಕ್ಕೂ ಅವಕಾಶ ಕೊಡದೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಕೇಳಿದ್ದ ಎಕ್ಸೈಟ್ಮೆಂಟ್ನಲ್ಲಿ. ಸೂರಪ್ಪ, ಒಂದು ನಿಮಿಷ, ಅದನ್ನೇ ಹೇಳೋಣ ಅಂತ ಕಾಲ್ ಮಾಡಿದ್ದು. ನೀನು ಹೀಗೆ ಒಂದ್ರ ಹಿಂದೆ ಒಂದು ಪ್ರಶ್ನೆ ಕೇಳ್ತಿದ್ರೆ ನಾನು ಹೇಗೆ ಉತ್ತರ ಕೊಡಲಿ ಹೇಳಿ ಎಂದಾಗ, ಸರಿ ರಾಯ್ರೆ, ಶಾಸ್ತ್ರಿಗಳು ಏನು ಹೇಳಿದರು ಎಂದು ಕೇಳಿದಾಗ, ಸೂರಪ್ಪ ಅವರೇ, ನಮಗೆ ಈ ಮದುವೆ ಇಷ್ಟ ಅಲ್ಲ ಎಂದರು ಚಲಪತಿಯವರು. ಏನು ಹೇಳ್ತಿದ್ರಿ? ಇಷ್ಟ ಇಲ್ವಾ? ಯಾಕೆ ರಾಯ್ರೆ, ಏನಾಯಿತು ಎಂದು ಶಾಕ್ ಮತ್ತು ಆಶ್ಚರ್ಯದಿಂದ ಕೇಳಿದಾಗ, ನಾನು ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ ಸೂರಪ್ಪ ಎಂದರು ತುಸು ಕೋಪದಲ್ಲಿ. ಗೊತ್ತಿಲ್ಲ ರಾಯ್ರೆ, ಜಾತಕ ಹೊಂದಾಣಿಕೆ ಆಗಲಿಲ್ವಾ ಅಥವಾ ನೀಲವರೇ ಮದುವೆಗೆ ಬೇಡ ಅಂದ್ರ ಎಂದ ಅನುಮಾನದಲ್ಲಿ. ಸರಿ, ಹೇಳ್ತೀನಿ ಕೇಳು ಎಂದು ಪ್ರಭಾಕರ್ ಹೇಳಿದ ಎಲ್ಲ ವಿಷಯವನ್ನು ಹೇಳಿ, ಅದಕ್ಕೆ ನಮಗೆ ಈ ಮದುವೆ ಇಷ್ಟ ಇಲ್ಲ ಎಂದಾಗ, ಯಾರೋ ನಮ್ಗೆ ಆಗದೆ ಇರೋರು ಈ ರೀತಿ ಸುಳ್ಳು ಹೇಳಿದ್ದಾರೆ ರಾಯ್ರೆ ಎಂದಾಗ, ನೋಡು ಸೂರಪ್ಪ, ನಮಗೆ ಈ ಮದುವೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಷ್ಟೇ ಎಂದು ಹೇಳಿ ಕರೆ ಕಟ್ ಮಾಡಿದಾಗ ಸೂರಪ್ಪ ತಲೆ ಮೇಲೆ ಕೈ ಹೊತ್ತು ಕುಳಿತ. ಇದೇನಾಗೋಯ್ತು? ಯಾವ ವಿಷಯ ಗೊತ್ತಾಗಬಾರ್ದು ಅಂದ್ಕೊಂಡಿದ್ನೋ ಆ ವಿಷಯ ಗೊತ್ತಾಗಿ ಹೋಯಿತು. ಛೇ, ಈಗ ಮದುವೆ ಬೇಡ ಅಂತಿದ್ದಾರೆ. ಇಲ್ಲ ಇಲ್ಲ, ಇಂಥ ಶ್ರೀಮಂತ ಮನೆತನ ಸಂಬಂಧನ ಕೈಜಾರು ಹೋಗೋದಕ್ಕೆ ಬಿಡಬಾರ್ದು, ಖಂಡಿತ ಬಿಡಬಾರ್ದು. ಹೇಗಾದರೂ ಮಾಡಿ ಈ ನೀಲ್ ಜೊತೆ ಮದುವೆ ನಡೆಯೋ ಹಾಗೆ ಮಾಡಬೇಕು. ಈ ಮದುವೆಗೆ ನಮ್ರತ ಆದರೂ ಸರಿಯೇ, ಸಂಗೀತ ಆದರೂ ಸರಿಯೇ ಎಂದು ಮನಸ್ಸಲ್ಲೇ ಏನೋ ಲೆಕ್ಕಾಚಾರ ಹಾಕಿದ. ಪೂರ್ಣಿಮಾ ನ್ಯೂಸ್ ಪೇಪರ್ನಲ್ಲಿ ಕೆಲಸ ಖಾಲಿ ಇರುವುದು ನೋಡಿ ಇಂಟರ್ವ್ಯೂ ಕೊಡಲು ಹೋಗಿದ್ದಳು. ಅವರು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದ್ದಳು. ಆದರೆ ಅದ್ಯಾರೋ ಇನ್ಫ್ಲೂಯೆನ್ಸ್ ಹೇಳಿಕೊಂಡು ಬಂದಾಗ ಆ ಕೆಲಸ ಅವಳಿಗೆ ಸಿಗುವುದಿಲ್ಲ ಎನ್ನುವುದು ಅರ್ಥವಾಗಿತ್ತು. ಅವಳಿಗೆ ತುಂಬಾ ಬೇಸರ ಆಗಿತ್ತು. ಇಂಟರ್ವ್ಯೂ ಚೆನ್ನಾಗಿ ಮಾಡಿದರೂ ಕೆಲಸ ತನಗೆ ಸಿಗಲ್ಲ ಎಂದು. ಹೀಗೆ ಆದರೆ ಮುಂದಿನ ಜೀವನ ಹೇಗೆ? ಚಿಕ್ಕಮ್ಮನಿಗೆ ನನ್ನ ಕೆಲಸ ಇಲ್ಲ ಅಂತ ಗೊತ್ತಾದರೆ ಏನು ಮಾಡೋದು? ಒಂದಿನ ಸುಳ್ಳು ಹೇಳ್ಬೋದು, 2 ದಿನ ಸುಳ್ಳು ಹೇಳ್ಬೋದು, 1 ವಾರ ಸುಳ್ಳು ಹೇಳ್ಬೋದು. ಆದರೆ ತಿಂಗಳು ಆಗ್ತಿದ್ದ ಹಾಗೆ ಸಂಬಳ ಕೇಳ್ತಾರೆ. ಆಗ ಸತ್ಯ ಹೇಳಿದೆ ಬೇರೆ ವಿಧಿ ಇಲ್ಲ. ಮನೆಯಲ್ಲಿ 1 ತಿಂಗಳಾಗುವಷ್ಟು ದಿನಸಿ ಸಾಮಾನು ತಂದಿದ್ದೀನಿ. ಇದೊಂದು ತಿಂಗಳು ಹೇಗೋ ನಡೆದು ಹೋಗುತ್ತೆ. ಆದರೆ ಮುಂದಿನ ತಿಂಗಳು ಅಷ್ಟರಲ್ಲಿ ಹೇಗಾದರೂ ಮಾಡಿ ಒಂದು ಕೆಲಸ ಗಿಟ್ಟಿಸ್ಕೊಳ್ಳೇಬೇಕು ಎಂದು ಅದೇ ಆಲೋಚನೆಯಲ್ಲೇ ಮುಳುಗಿದ್ದಳು. ಮತ್ತೆ ಮರುದಿನ ಬೆಳಗ್ಗೆ ಕೆಲಸಕ್ಕೆ ಹೋಗುವವರ ಹಾಗೆ ಡಬ್ಬಿ ಕಟ್ಟಿಕೊಂಡು ಹೋಗಿ ಇಂಟರ್ವ್ಯೂ ಕೊಟ್ಟು ಬರೋದು, ಸಂಜೆ ಆಗುವವರೆಗೂ ಪಾರ್ಕಲ್ಲಿ ಕಾಲ ಕಳೆದು ಮನೆಗೆ ಹೋಗುವುದು ಇದೇ ಆಗಿತ್ತು. ಎಷ್ಟೋ ಕಡೆ ಇಂಟರ್ವ್ಯೂ ಕೊಟ್ಟು ಬಂದು ಕೆಲಸ ಸಿಗದೇ ಇದ್ದಾಗ ಸಾಕಾಗಿ ಕೊನೆ ಬಾರಿ ಎನ್ನುವಂತೆ ಇಂಟರ್ವ್ಯೂ ಕೊಟ್ಟು ಬರುವಾಗ ತನಗೆ ಕೆಲಸ ಸಿಗದೇ ಇರೋದಕ್ಕೆ ಕಾರಣ ಆ ಪ್ರಮೋದ್ ನಾಯಕ್ ಎಂದು ಅವಳಿಗೆ ಅರ್ಥವಾಗಲು ಬಹಳ ಸಮಯ ಹಿಡಿಯಲಿಲ್ಲ. ಅದೇ ಯೋಚನೆಯಲ್ಲಿ ಬರುತ್ತಿದ್ದ ಪೂರ್ಣಿಮಾಳಿಗೆ ದಾರಿ ಮಧ್ಯೆ ಸ್ನೇಹ ಸಿಕ್ಕು ಮಾತಿಗಿಳಿದಳು. ನಾನಿಷ್ಟು ದಿನ ಕೆಲಸಕ್ಕಾಗಿ ಅಲ್ದಾಡ್ತಿರುವುದು ತನಗೆ ಇಂಟರ್ವ್ಯೂಲ್ಲಿ ಪಾಸ್ ಆದರೂ ಕೆಲಸ ಸಿಗದೇ ಇರುವುದರ ಬಗ್ಗೆ ಹೇಳಿದಳು. ನಾನು ಎಲ್ಲೆಲ್ಲಿ ಇಂಟರ್ವ್ಯೂ ಕೊಡ್ತೀನೋ ಅಲ್ಲೆಲ್ಲ ಈ ಪ್ರಮೋದ್ ನಾಯಕ್ ಹೇಳಿ ನನಗೆ ಕೆಲಸ ಸಿಗದೇ ಇರೋ ಹಾಗೆ ಮಾಡ್ತಿದ್ದಾನೆ. ಏನೋ ಇದೊಂದು ಲಾಸ್ಟ್ ಪ್ರಯತ್ನ ಅಂತ ಇಂಟರ್ವ್ಯೂ ಕೊಟ್ಟು ಹೊರಟಿದ್ದೆ ಕಣೆ, ಅಷ್ಟರಲ್ಲಿ ನೀನು ಬಂದೆ ನೋಡು ಎಂದಾಗ, ಹೌದಾ, ಇಷ್ಟೆಲ್ಲ ಆಗಿದೆಯಾ? ಬ್ಲಡಿ ಬಾಸ್ಟರ್ಡ್, ಹೆಣ್ಣು ಅಂದರೆ ಬರೀ ಭೋಗದ ವಸ್ತು ಅಂದ್ಕೊಂಡಿದ್ದಾನಾ ಹೇಗೆ ಎಂದು ಹಲ್ಲು ಕಡಿದು, ಪೂಣಿ, ಈಗ ನನ್ನ ಜೊತೆ ನಮ್ಮ ಮನೆಗೆ ಬಾ,
ಡ್ಯಾಡ್ ಜೊತೆ ಮಾತಾಡೋಣ, ನಾನು ಕೆಲಸ ಮಾಡ್ತಿರೋ ಕಂಪ್ನೀಲಿ ಆ ಕೆಲಸ ಕೊಡಿಸೋದಕ್ಕೆ ಹೇಳ್ತೀನಿ ಎಂದು ಮನೆಗೆ ಕರೆದುಕೊಂಡು ಹೋಗಿ ತನ್ನ ತಂದೆಗೆ ಪೂಣೆ ಕೆಲಸ ಬಿಟ್ಟ ಕಾರಣ ಮತ್ತು ಅವಳಿಗೆ ಎಲ್ಲೂ ಜಾಬ್ ಸಿಗದೇ ಇರುವುದಕ್ಕೆ ಕಾರಣ ಎಲ್ಲವನ್ನು ಸ್ನೇಹ ತನ್ನ ತಂದೆಗೆ ಹೇಳಿದರು. ಪ್ರಭಾಕರ್ ಅವರು ಸರಿ, ನಾನು ನೀಲ್ ಜೊತೆ ಮಾತಾಡಿ ನಿಮಗೆ ಕೆಲಸ ಕೊಡೋ ಹಾಗೆ ಮಾಡ್ತೀನಿ ಎಂದು ಹೇಳಿ ಕಳುಹಿಸಿದರು. ಸೂರಪ್ಪನಿಗೆ ಮದುವೆ ಕ್ಯಾನ್ಸಲ್ ಆಗಿದ್ದು ತುಂಬಾ ಬೇಜಾರಾಗಿತ್ತು. ಹಾಗೆ ಅವನ ತಲೆ ಕೆಟ್ಟಂತಾಗಿತ್ತು. ಹೇಗಾದರೂ ಮಾಡಿ ಈ ಮದುವೆ ನಡೆಯೋ ಹಾಗೆ ಮಾಡಬೇಕು. ನಮ್ರತಾ ಬೇಡ ಅಂದರೆ ಸಂಗೀತಾನ ನೀಲ್ಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ಕೇಳಬೇಕು ಎಂದುಕೊಂಡವ ಮರುದಿನ ಸೂರಪ್ಪ ಬೆಳಗ್ಗೆನೇ ಭಾರದ್ವಾಜ್ ಮ್ಯಾನ್ಷನ್ಗೆ ತನ್ನ ಮಗಳು ಸಂಗೀತಾನ ಕರೆದುಕೊಂಡು ಬಂದ. ಚಲಪತಿಯವರಿಗೆ ಸೂರಪ್ಪನನ್ನು ತಮ್ಮ ಮನೆಯಲ್ಲಿ ನೋಡಿ ಆಶ್ಚರ್ಯ ಆಗಿತ್ತು. ಸೂರಪ್ಪ ಚಲಪತಿಯವರನ್ನು ನೋಡಿದ್ದೇ ಕೈ ಮುಗಿದು, ನಮ್ಮಿಂದ ತಪ್ಪಾಗಿದೆ, ದಯವಿಟ್ಟು ಮದುವೆ ಕ್ಯಾನ್ಸಲ್ ಮಾಡಬೇಡಿ. ನಮ್ರತಾ ಬೇಡ ಅಂದರೆ ನನ್ನ 2ನೇ ಮಗಳು ಸಂಗೀತಾನ ನೀಲ್ಗೆ ತಂದ್ಕೊಳ್ಳಿ. ಇದರಿಂದ ನನ್ನ ಮಿಕ್ಕ ಹೆಣ್ಮಕ್ಳನ್ನು ಒಂದು ದಡ ಮುಚ್ಚೋದಕ್ಕೆ ಅನುಕೂಲ ಆಗತ್ತೆ ಎಂದು ಬೇಡಿಕೊಂಡ. ಚಲಪತಿಯವರು ಬಿಲ್ಕುಲ್ ಈ ಮದುವೆ ಆಗೋದಿಲ್ಲ, ದಯವಿಟ್ಟು ನೀನಿಲ್ಲಿಂದ ಹೋಗು ಎಂದರು. ಅದೇ ಸಮಯಕ್ಕೆ ನೀಲ್ ಮನೆಗೆ ಬಂದಾಗ ಅಲ್ಲಿ ಸೂರಪ್ಪನನ್ನು ನೋಡಿ ಅವನಿಗೂ ಆಶ್ಚರ್ಯವಾಗಿತ್ತು. ಚಲಪತಿಯವರು ನೀಲ್ಗೆ ನಮ್ರತಾ ಬಗ್ಗೆ ಎಲ್ಲ ವಿಷಯವನ್ನು ತಿಳಿಸಿ, ಈ ಕಾರಣಕ್ಕೆ ಮದುವೆ ಬೇಡ ಅಂತ ನಾನು ಹೇಳಿದ್ದಕ್ಕೆ ಈಗ ದೊಡ್ಡೋಳು ಬೇಡ ಚಿಕ್ಕವಳನ್ನು ಕೊಡ್ತೀನಿ, ಮದುವೆ ಮಾಡ್ಕೊಳ್ಳಿ ಅಂತ ಕೇಳೋದಕ್ಕೆ ಬಂದಿದ್ದಾನೆ ಎಂದಾಗ ನೀಲ್ಗೆ ತಲೆ ಗೆರ್ರೆಂದಿತು. ಏನ್ರಿ ನೀವು ವಿಷಯ ಮುಚ್ಚಿಟ್ಟು ನಿಮ್ಮ ಮಗಳನ್ನ ನನಗೆ ಕಟ್ಟೋದಕ್ಕೆ ನೋಡ್ತಿದ್ರಾ? ನಿಮ್ಮ ದೊಡ್ಡ ಮಗಳನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಅಂದಿದ್ದಕ್ಕೆ ನಿಮ್ಮ ಸಣ್ಣ ಮಗಳನ್ನ ಕಟ್ಟೋದಕ್ಕೆ ನೋಡ್ತಿದ್ದೀರಾ? ನಡೀರಿ ಆಚೆ ಎಂದು ಕೋಪದಲ್ಲಿ ಹೇಳಿದಾಗ ಸೂರಪ್ಪ ಚಲಪತಿಯವರ ಕಾಲು ಹಿಡಿದು, ರಾಯ್ರೆ, ನೀವಾದರೂ ಹೇಳಿ ನಿಮ್ಮ ಮೊಮ್ಮಗನಿಗೆ, ಈ ಮದುವೆಗೆ ನೀವು ಒಪ್ಕೊಂಡ್ರೆ ನಿಮ್ಮ ಮೊಮ್ಮಗನು ಒಪ್ಕೊಳ್ತಾನೆ, ದಯವಿಟ್ಟು ಒಪ್ಕೊಳ್ಳೋದಕ್ಕೆ ಹೇಳಿ ಎಂದು ಗೋಗರಿದ. ಸೂರಪ್ಪ, ಇದೇನು ಮಾಡ್ತಿದ್ದೀರಾ? ಬಿಡಿ ನನ್ನ ಕಾಲನ್ನ. ಇಲ್ಲಿ ನನ್ನ ಅಭಿಪ್ರಾಯಕ್ಕಿಂತ ಮುಖ್ಯ ನೀಲ್ ಅಭಿಪ್ರಾಯ. ಅವನು ಹ್ಞೂ ಅಂದರೆ ನಂದೇನೂ ಅಭ್ಯಂತರವಿಲ್ಲ ಎಂದರು ಸೂರಪ್ಪನ ಮೇಲೆ ಎಬ್ಬಿಸುತ್ತ. ತಾತ, ನೀವು ಏನೇ ಹೇಳಿದ್ರು ನಾನು ಈ ಮದುವೆ ಖಂಡಿತ ಒಪ್ಪಲ್ಲ ಎಂದರು ಸೂರಪ್ಪ ಬಿಡದೆ ಹಠ ಹಿಡಿದವರ ಹಾಗೆ. ನನ್ನ ಚಿಕ್ಕ ಮಗಳ ಮದುವೆ ಆಗಿ ಅಂತ ಹೇಳೋದನ್ನು ಕೇಳಿ ಸಾಕಾಗಿ ನೀಲ್ ಸೆಕ್ಯೂರಿಟಿಯನ್ನು ಕರೆದು ಸೂರಪ್ಪನನ್ನು ಆಚೆ ಹಾಕಿಸಿದ. ಸೂರಪ್ಪನಿಗೆ ತುಂಬ ಅವಮಾನವಾಗಿ ಹೋಯಿತು. ಹಲ್ಲು ಕಡಿಯುತ್ತಾ, ನಾನಿಷ್ಟು ಬೇಡ್ಕೊಂಡ್ರು ನಿಮಗೆ ಕರುಣೆ ಬರಲಿಲ್ಲ ಅಲ್ವಾ? ಇವನು ಕಂಡೀಷನ್ ಕೇಳಿದರೆ ಯಾರು ತಾನೇ ಮದುವೆ ಆಗೋದಕ್ಕೆ ಮುಂದೆ ಬರ್ತಾರೆ? ಅಂಥದ್ರಲ್ಲಿ ನಾನು ಬಂದು ಮಗಳನ್ನ ಕೊಡ್ತೀನಿ ಅಂದರೆ ಬೇಡ ಅಂತ ನನ್ನೇ ಮನೆಯಿಂದ ಆಚೆ ಹಾಕ್ತೀರಾ? ಅಷ್ಟೊಂದು ದುರಹಂಕಾರ ಅಲ್ವಾ ನಿಮಗೆ? ಈ ಮದುವೆ ಬೇಡ ಅಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ನೀಲ್. ಇದರ ಪರಿಣಾಮ ನೀನು ಖಂಡಿತ ಅನುಭವಿಸ್ತೀಯ. ಅದು ಯಾವ ಹುಡುಗಿ ನಿನ್ನ ಮದುವೆ ಆಗ್ತಾಳೆ ಅಂತ ನಾನು ನೋಡ್ತೀನಿ. ಒಂದು ವೇಳೆ ಮದುವೆ ಆದರೂ ನಿನ್ನನ್ನು ಮಾತ್ರ ಸುಖವಾಗಿ ಬಾಳೋದಕ್ಕೆ ಬಿಡೋದಿಲ್ಲ ಎಂದು ಹಲ್ಲು ಕಡಿದ. ಸೂರಪ್ಪ ಹೋಗುತ್ತಿದ್ದ ಹಾಗೆ, ಛೇ, ಇವರೇನು ಅಂದ್ಕೊಂಡಿದ್ದಾರೆ ನನ್ನ? ನಾನೇನು ಇವ್ರು ಆಡಿಸೋ ಗೊಂಬೆನಾ? ಇವ್ರು ಹೇಳಿದ ಹಾಗೆ ಕೇಳೋಕೆ? ದೊಡ್ಡ ಮಗಳು ಬೇಡ ಅಂದರೆ ಚಿಕ್ಕ ಮಗಳನ್ನ ಮಾಡ್ಕೋಬೇಕಂತೆ. ಎಲ್ಲರೂ ಸೇರಿ ಆಟ ಆಡ್ತಿದ್ದಾರೆ ನನ್ನ ಜೊತೆ ಎಂದುಕೊಂಡವನಿಗೆ ಕೋಪದ ಜೊತೆಗೆ ಬೇಜಾರು ಆಗಿತ್ತು. ಆಫೀಸ್ಗೆ ಏನೋ ಹೋದ ನಿಜ, ಆದರೆ ಕೆಲಸ ಮಾಡೋದಕ್ಕೆ ಮನಸ್ಸೇ ಇರಲಿಲ್ಲ. ನಡೆದ ಘಟನೆ ಅವನ ಮನಸ್ಸನ್ನು ಕದಡಿಬಿಟ್ಟಿತ್ತು. ತಲೆ ತುಂಬಾ ಸಿಡಿಯುತ್ತಿತ್ತು. ತಕ್ಷಣ ತನ್ನ ಗೆಳೆಯ ಸುಮಿತ್ಗೆ ಕರೆ ಮಾಡಿ ನಡೆದ ವಿಷಯವನ್ನೆಲ್ಲ ಹೇಳಿದಾಗ ಸುಮಿತ್ಗೂ ಶಾಕ್ ಆಗಿತ್ತು. ಏನು, ಹೀಗೆಲ್ಲ ಆಯಿತಾ? ಬೇಜಾರಾಗಬೇಡ ಮಗ, ಆಗಿದ್ದಾಗ ಹೋಯಿತು. ಈಗ ಮತ್ತೆ ಬೇರೆ ಕಡೆ ಹೆಣ್ಣು ನೋಡೋಕೆ ಹೋದರೆ ನಿನ್ನ ಕಂಡೀಷನ್ ಕೇಳಿ ಯಾರೂ ಮದುವೆ ಆಗೋದಕ್ಕೆ ಮುಂದೆ ಬರೋದಿಲ್ಲ. ನೀನು ಚಿಂತೆ ಮಾಡಬೇಡ ಎಂದು ಧೈರ್ಯ ಹೇಳಿದ ಮೇಲೆ ನೀಲ್ ಮನಸ್ಸಿಗೆ ಸಮಾಧಾನವಾಗಿತ್ತು. ಸೂರಪ್ಪ ಬಂದು ಹೋದ ಮೇಲೆ ಮತ್ತೆ ಎಷ್ಟೋ ಹೆಣ್ಣುಗಳನ್ನು ನೋಡಿದರೂ ನೀಲ್ ಕಂಡೀಷನ್ ಕೇಳಿ ಮದುವೆಯಾಗೋದಕ್ಕೆ ಒಪ್ಪುತ್ತಿರಲಿಲ್ಲ. ಅದೇ ವಿಷಯದ ಬಗ್ಗೆ ಯೋಚಿಸುತ್ತಿರುವಾಗ ಅವರ ಮನಸ್ಸಿನಲ್ಲಿ ಪೂರ್ಣಿಮಾ ಸುಳಿದು ಹೋದಳು. ಆ ಕ್ಷಣವೇ ಪ್ರಭಾಕರ್ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿಕೊಂಡರು. ಪ್ರಭಾಕರ್ ಅಂದು ನೀಲ್ಗೆ ಬೆಳಗ್ಗೆನೇ ಕಾಲ್ ಮಾಡಿ ಇವತ್ತು ಆಫೀಸಿಗೆ ಬರೋದಿಲ್ಲ ಎಂದು ಹೇಳಿದ್ದರು. ಯಾಕಂಕಲ್, ಏನು ವಿಷಯ ಎಂದು ಕೇಳಿದಾಗ, ಅದು ನೀಲ್, ಒಂದು ಇಂಪಾರ್ಟೆಂಟ್ ಕೆಲಸ ಬಂದಿದೆ, ಆ ಕೆಲಸ ಮುಗಿತಿದ್ದ ಹಾಗೆ ಬಂದು ನಿನಗೆ ವಿಷಯ ಏನು ಅಂತ ಹೇಳ್ತೀನಿ ಎಂದರು. ಪ್ರಭಾಕರ್ ಮಗಳು ಸ್ನೇಹಾಗೆ ಹೇಳಿ ಪೂರ್ಣಿಮಾಳ ಬಯೋಡಾಟಾವನ್ನು ತಮ್ಮ ಮೊಬೈಲ್ಗೆ ಕಳಿಸಿಕೊಂಡವರು ಶಾಸ್ತ್ರಿಗಳಿಗೆ ಕರೆ ಮಾಡಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವರನ್ನು ಭೇಟಿಯಾಗಲು ಬರುತ್ತೇನೆಂದು ಹೇಳಿ ಕರೆ ತುಂಡರಿಸಿ ಶಾಸ್ತ್ರಿಗಳ ಮನೆ ಕಡೆ ಹೊರಟರು. ಅರ್ಧ ಗಂಟೆ ಪ್ರಯಾಣದ ಬಳಿಕ ಶಾಸ್ತ್ರಿಗಳ ಮನೆ ತಲುಪಿದರು. ನಮಸ್ತೆ ಶಾಸ್ತ್ರಿಗಳೇ, ಆಗಲೇ ಹೇಳಿದ್ನಲ್ಲ ಅಂದು, ಇದು ನೀಲ್ ಜಾತಕ ಎಂದು ಕೊಟ್ಟ. ಶಾಸ್ತ್ರಿಗಳೇ, ಹುಡುಗಿ ಜಾತಕ ಇಲ್ಲ, ಅವಳು ಡೇಟ್ ಆಫ್ ಬರ್ತ್ ಇದೆ ಅಂತ ಹುಡುಗಿ ಡೇಟ್ ಆಫ್ ಬರ್ತ್ನ ಹೇಳಿದರು. ಪರವಾಗಿಲ್ಲ ಪ್ರಭಾಕರ್, ಡೇಟ್ ಆಫ್ ಬರ್ತ್ ಇದ್ದರೆ ಸಾಕು, ನಾನೇ ಹುಡುಗಿ ಜಾತಕ ಬರೆದು ನೋಡಿ ಹೇಳ್ತೀನಿ ಎಂದಾಗ ಪ್ರಭಾಕರ್ ಅವರು ತಮ್ಮ ಮೊಬೈಲ್ನಲ್ಲಿದ್ದ ಪೂರ್ಣಿಮಾಳ ಬಯೋಡೇಟಾವನ್ನು ಶಾಸ್ತ್ರಿಗಳಿಗೆ ಕೊಟ್ಟರು. ಶಾಸ್ತ್ರಿಗಳು ಅರ್ಧ ಗಂಟೆಯ ನಂತರ ಹುಡುಗಿಯ ಜನ್ಮಕುಂಡಲಿ ಬರೆದು ನೀಲ್ ಜಾತಕದ ಜೊತೆ ಆ ಹುಡುಗಿಯ ಜಾತಕ ಹೊಂದಿಸಿ ನೋಡಿದರು. ಜಾತಕ ತಾಳೆ ಮಾಡಿ ತಮ್ಮ ಕೈಬೆರಳುಗಳಿಂದ ಲೆಕ್ಕಾಚಾರ ಹಾಕಿದರು. ಏನಾಯಿತು ಶಾಸ್ತ್ರಿಗಳೇ ಎಂದರು ಸ್ವಲ್ಪ ಆತಂಕದಲ್ಲಿ ಪ್ರಭಾಕರ್.
ಹುಡುಗಿ ಜಾತಕ ಅದ್ಭುತವಾಗಿದೆ. ಎರಡೂ ಜಾತಕ ತುಂಬ ಹೊಂದಾಣಿಕೆ ಆಗುತ್ತೆ. ನೀಲ್ಗೆ ಈ ಹುಡುಗಿನ ಮದುವೆ ಮಾಡಿದ್ರೆ 100 ಕಾಲ ಚೆನ್ನಾಗಿ ಬಾಳ್ತಾರೆ. ಹಾಗೆ ಯಾವ ದೋಷಗಳು ಈ ಜಾತಕದಲ್ಲಿ ಕಂಡು ಬರ್ತಿಲ್ಲ. ನನ್ನ ಕೇಳಿದರೆ ಶುಭಶ್ಚ ಶೀಘ್ರಂ, ಆದಷ್ಟು ಬೇಗ ವಾಲ್ಗ ಊದಿಸೋದು ಒಳ್ಳೆಯದು ಎಂದಾಗ, ಹೌದಾ ಶಾಸ್ತ್ರಿಗಳೇ, ತುಂಬ ಸಂತೋಷ. ಹಾಗಿದ್ರೆ ಒಂದೆರಡು ಒಳ್ಳೆ ಮುಹೂರ್ತ ಇದ್ದರೆ ಹಾಕ್ಕೊಡಿ ಎಂದಾಗ ಶಾಸ್ತ್ರಿಗಳು ಹತ್ತಿರದ ಒಂದೆರಡು ಒಳ್ಳೆಯ ಮುಹೂರ್ತಗಳನ್ನು ಬರೆದು ಕೊಟ್ಟರು. ಪ್ರಭಾಕರ್ ಅವರಿಗೆ ಕೊಡಬೇಕಾದ ದಕ್ಷಿಣೆ ಕೊಟ್ಟು ನಾನಿನ್ನು ಬರ್ತೀನಿ ಶಾಸ್ತ್ರಿಗಳೇ ಎಂದು ಹೇಳಿ ಭಾರದ್ವಾಜ್ ಮ್ಯಾನ್ಷನ್ ಕಡೆ ಹೊರಟರು. ಚಲಪತಿಯವರು ಯಾವುದೋ ಗಹನವಾದ ಯೋಚನೆಯಲ್ಲಿ ಮುಳುಗಿದ್ರು. ಬಾಗಿಲು ನಾಕ್ ಮಾಡುತ್ತಾ, ಸರ್ ಒಳಗೆ ಬರ್ಬೋದಾ ಎಂದು ಕೇಳಿದ. ಬಾಗಿಲು ಕಡೆ ತಿರುಗಿ ಚಲಪತಿಯವರು, ಓ ಪ್ರಭಾಕರ್, ಒಳಗೆ ಬಾ ಎಂದಾಗ ಒಳ ಬರುತ್ತಲೇ, ಸರ್ ನಿಮಗೊಂದು ಗುಡ್ ನ್ಯೂಸ್ ಇದೆ ಎಂದು ಚೇರ್ ಮೇಲೆ ಕೂರುತ್ತಾ ಹೇಳಿದ. ಗುಡ್ ನ್ಯೂಸ್? ಏನು ಗುಡ್ ನ್ಯೂಸ್ ಪ್ರಭಾಕರ್ ಎಂದು ಕೇಳಿದಾಗ ಪ್ರಭಾಕರ್ ಮೊಬೈಲ್ನಲ್ಲಿದ್ದ ಪೂರ್ಣಿಮಾಳ ಫೋಟೋವನ್ನು ತೋರಿಸಿದರು. ಯಾರ ಫೋಟೋ ಇದು ಪ್ರಭಾಕರ್? ಹುಡುಗಿ ತುಂಬ ಮುದ್ದಾಗಿದ್ದಾಳೆ, ಸೀರೆಯಲ್ಲಿ ಒಳ್ಳೆ ಮಹಾಲಕ್ಷ್ಮಿ ಥರ ಕಾಣ್ತಿದ್ದಾಳೆ ಎಂದಾಗ ಪ್ರಭಾಕರ್ ಮಂಗಳಮ್ಮನಿಗೂ ಪೂರ್ಣಿಮಾಳ ಫೋಟೋವನ್ನು ತೋರಿಸಿದ. ಮಂಗಳಮ್ಮನಿಗೂ ಪೂರ್ಣಿಮಾ ತುಂಬಾ ಹಿಡಿಸಿದಳು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 26ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಕಥೆ ನಿಮಗೆ ಇಷ್ಟವಾಗುತ್ತಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.